ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇದು ಅಮಾವಾಸ್ಯೆ ಆ್ಯಂಡ್ ಹಿಂದಿನ ದಿನದ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಕಾರಣಾಂತರಗಳಿಂದ. ಅಂದರೆ ನನ್ನ ಅಜ್ಜಿ ಎಕ್ಸ್ಪೈರ್ಡ್ ಆಗಿದ್ದರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ, ದಯವಿಟ್ಟು ಕ್ಷಮಿಸಿ. ಸೊ ಇಲ್ಲಿ ನನ್ನ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋತಿರೋದಕ್ಕೆ ನನ್ನ ಮಕ್ಕಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಸೊ ಬನ್ನಿ, ಹೇಗಿರುತ್ತೆ ಈ ವ್ಲಾಗ್ನ ನೋಡೋಣ. ಅಮ್ಮ ಹಿಂದ್ಗಡೆಯಿಂದ ಬಟ್ಟೆ ಎಲ್ಲ ತೆಗ್ದು ಸೋಫಾದ ಮಂಚದ ಮೇಲೆ ಹಾಕಿದ್ರಿ, ಎಲ್ಲ ಮಡ್ಚಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿ ಇಲ್ಲಿ ನನ್ನ ಮಗ ಫುಲ್ಲು ಸ್ಟವ್ನೆಲ್ಲ ಕ್ಲೀನ್ ಮಾಡ್ತಿದ್ದಾನೆ. ಹಾಯ್, ಇಲ್ಲಿ ನೋಡಿ ಏನು ಮಾಡ್ತಿದ್ದೀರಾ? ಸೊ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಮನೆ ಕ್ಲೀನಿಂಗ್ ನಡೀತಾ ಇದೆ. ಅಪ್ಪು, ಸ್ಟವ್ ಏನು ಪಳಪಳ ಅನ್ಬೇಕಾ? ಆಯ್ತಪ್ಪ, ತೊಳೆಯಪ್ಪ. ಏನಪ್ಪ? ಆಯ್ತಪ್ಪ, ತೊಳೆಯಪ್ಪ. ಸೊ ಫ್ರೆಂಡ್ಸ್, ಇಲ್ಲಿ ನನ್ನ ಮಕ್ಕಳು ಎಲ್ಲ ಸ್ಟ್ಯಾಂಡಿಂದ ಐಟಮ್ನೆಲ್ಲ ಫುಲ್ ಹೊರಗೆಲ್ಲ ತೆಗ್ದಾಕಿದ್ದಾರೆ. ತೆಗ್ದೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬರು ಬಟ್ಟೆ ಮಾಡಿಸ್ತಾ ಇದ್ದಾರೆ, ಒಬ್ಬರು ಸ್ಟವ್ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ಗ್ಯಾಪಲ್ಲಿ ನನ್ನ ಮಗ ಒಂದನ್ನ ವಾಟರ್ ಬಾಲನ್ಸ್ನೆಲ್ಲ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ಈ ಥರ ನೀರು ತುಂಬಿಸಿಟ್ಟಿದ್ದಾನೆ. ಇವನ್ನೆಲ್ಲ ಅವರು ಓದೋ ಕೂತಾಗ ಇವನ್ನೆಲ್ಲ ಹಿಡ್ಕೊಂಡು ಆಟ ಆಡ್ತಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಮೇಲಿಟ್ಟಿದ್ದೆ. ಸೊ ಅದು ಇವಾಗ ಇವ್ರ ಕೈಗೆ ಸಿಕ್ಕಿರೋದ್ರಿಂದ ಈ ವಾಟರ್ ಬ್ಯಾಲೆನ್ಸ್ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳ್ಬಿಟ್ಟು ಎಲ್ಲನೂ ನೀರು ತುಂಬಿ ಈ ಥರ ಇಟ್ಟಿದ್ದಾರೆ ನೋಡಿ ಇವರು. ಅದು ಒಂಚೂರು ಪ್ರೆಸ್ ಮಾಡಿದ್ರೆ ಡಮರ್ ಎಲ್ಲ ಹೊರಗಡೆ ನೀರು, ಅದಕ್ಕೆಲ್ಲ ನೀರು. ಓಕೆ, ಇವತ್ತೇನು ಮಾಡಿದ್ರು ಇವತ್ತು ಎಕ್ಸ್ಕ್ಯೂಸ್, ಯಾಕೆಂದರೆ ನಂಗೆ ಹೆಲ್ಪ್ ಮಾಡ್ತಿದ್ದೀರಲ್ಲ, ಫುಲ್ ಫ್ರೀ ಇವತ್ತು. ನಾವು ಮನೆ ಕ್ಲೀನ್ ಮಾಡ್ತೀವಿ, ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡ್ತೀವಿ, ನಾನು ಮತ್ತು ಅಕ್ಕ. ನಮ್ಮ ಅಕ್ಕನಿಗೆ ಒಂದು ನಮಗೆ ವಾಟರ್ ಬಾಲೂನ್ ಸಿಕ್ಕೈತೆ, ಆಡೋಕ್ಕೆ ಸಿಕ್ತು. ಅದಕ್ಕೆ ಶಾನುಗೊಂದು ಮಜಾ ತೋರಿಸ್ತೀನಂತ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ಹೋಗೋಣ. ಬಂದೆ ತಾಳ್ರಿ ನಿನಗೆ. ಸಾರಿ ಕಣೆ, ಸಾರಿ. ಓಕೆ ಕೂರು ಅಕ್ಕ, ಸಾರಿ ಅಕ್ಕ, ಸಾರಿ. ಇಲ್ಲೇ ಆಯ್ತು ಅಪ್ಪು, ಸಾಕು ಆಟ. ಈಗ ಅಮ್ಮನಿಗೆಲ್ಲ ಹೆಲ್ಪ್ ಮಾಡೋಣ, ಅಮ್ಮನಿಗೆಲ್ಲ ಎಲ್ಲ ತಕ್ಕೊಡೋದು. ಇಲ್ಲಿ ನೋಡಿ, ನಾವೆಲ್ಲ ಎಷ್ಟು ಸ್ಟ್ಯಾಂಡಿಂದ ಎಲ್ಲ ಇಷ್ಟೆಲ್ಲ ತೆಗ್ದಿದ್ದೀವಿ ನೋಡಿ ನಾವು. ಅಲ್ಲೆಲ್ಲ ಉಜ್ಬೇಡಪ್ಪು, ಕಾಲು ಜಾರುತ್ತಪ್ಪು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳು ಇಬ್ಬರು ಸೇರ್ಕೊಂಡೆಲ್ಲ ಒಬ್ಬರು ಬಟ್ಟೆ ಮಡ್ಚೋದು, ಒಬ್ಬರು ಸ್ಟವ್ನೆಲ್ಲ ಕ್ಲೀನ್ ಮಾಡೋದು. ಪ್ರತಿಯೊಂದು ನಾವು ಮಾಡೋ ಕೆಲಸದಲ್ಲಿ ಅವರು ಕೂಡ ಕೈ ಜೋಡಿಸಿ ಮಾಡ್ತಾ ಇರೋದು ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಪುಟ್ ಕೈಗಳಿಂದ ಟೈಲ್ಸ್ನೆಲ್ಲ ಉಜ್ಜುತ್ತಾ ಇರೋದು, ಅದೆಲ್ಲ ನೋಡಿದ್ರೂ ಒಂಥರ ಖುಷಿಯಾಗುತ್ತೆ. ನಾನು ಕ್ಲೀನ್ ಮಾಡುವಂಥವ್ರಿಗೆ ಹೇಳೇ ಇಲ್ಲ, ನಾನು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾ ಇದ್ದಕ್ಕೆ, ಬಾಮನತ್ ನೀವು ತೆಕ್ಕೊಡಿ, ನಾನು ಇಳಿಸ್ಕೊತೀನಿ, ಒಬ್ಬರು ಮಾಡಿಕೊಡ್ತೀವಿ. ಒಬ್ಬರು ಒಂದೊಂದು ಕೆಲಸ ಇದು ಮಾಡ್ಕೊಂಡು ಎಲ್ಲ ಪಾಪ ಮಾಡಿಕೊಟ್ರು. ಸೊ ಫೈನಲಿ ನೈಟ್ ಅಂತೂ ಎಲ್ಲ ಅಡುಗೆ ಮನೆ ಅವತ್ತಿನ ದಿನ ಎಲ್ಲ ಕ್ಲೀನ್ ಆಯಿತು. ಸೊ ಅದನ್ನು ಹಿಂದಿನ ದಿನವೇ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡೆ. ಅದರಲ್ಲೂ ನನ್ನ ಮಗ ಟೈಲ್ಸ್ ಎಲ್ಲ ಉಜ್ಜುವಾಗ ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಭಯ. ಹೇಳಿದ್ರು ಕೇಳೋದಿಲ್ಲ, ನಾನು ಉಜ್ಜುತ್ತೀನಿ, ನಾನು ನೀಟಾಗಿ ಉಜ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೂ ಟೈಲ್ಸ್ನೆಲ್ಲ ಉಜ್ಜಿ ಸ್ಟವ್ನೆಲ್ಲ ಫುಲ್ ನೀಟಾಗಿ ಪಳ ಅಂತ ಇದು ಮಾಡಿಕೊಂಡು ಅದೊಂದು ವೀಡಿಯೋ ಮತ್ತು ಸ್ಕಿಪ್ ಆಗಿಬಿಟ್ಟಿದೆ. ಅದೊಂದು ವೀಡಿಯೋ ಇನ್ಕ್ಲೂಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಏನೇ ಆಗಲಿ, ಮಕ್ಕಳು ಕೂಡ ಒಮ್ಮೆ ನಾವು ಮಾಡೋ ಕೆಲಸದಲ್ಲಿ ಅವಕ್ಕೆ ತಿಳಿದು ಬಂದು ಮಾಡ್ತಾವಲ್ಲ, ಅದೊಂಥರ ತುಂಬಾ ಖುಷಿ ಅನಿಸುತ್ತೆ. ಸೊ ಅವು ಕೂಡ ವಾಟರ್ ಬಲೂನ್ಸ್ನೆಲ್ಲ ಆಟ ಆಡಿಕೊಂಡು ಅವತ್ತಿನ ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಹಾಗೆ ಇದು ನೆಕ್ಸ್ಟ್ ದಿನದ ವ್ಲಾಗ್ ಆಗಿರುತ್ತೆ. ಇದು ಅಮಾವಾಸ್ಯೆ ವ್ಲಾಗು. ಸೊ ಮಾಮೂಲಿ ಬೆಡ್ ಸ್ಪ್ರೆಡ್ ಎಲ್ಲ ಮಿಷಿನಿಗೆ ಹಾಕೋದಿತ್ತು. ಸೊ ಬೆಡ್ ಸ್ಪ್ರೆಡ್ನೆಲ್ಲ ಮಿಷಿನಿಗೆ ಹಾಕ್ಕೊಂಡು, ಹಾಗೆ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು, ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು, ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡು, ಸೊ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡ್ಲಿಕ್ಕೆ ನಿಂತ್ಕೊಂಡು, ಹಾಗೆ ದೇವ್ರ ವಿಗ್ರಹಗಳನ್ನೆಲ್ಲ ವಾಶ್ ಮಾಡಿಕೊಂಡು, ಸೊ ಅವನ್ನೆಲ್ಲ ನೀಟಾಗಿ ಒರೆಸ್ಕೊಂಡು, ಅಲ್ಲಿ ಅರಿಶಿನ ಕುಂಕುಮ ಹೂ ಇಟ್ಟು ಅದನ್ನು ಡೆಕೋರೇಷನ್ ಮಾಡೋದೇ ಆಲ್ಮೋಸ್ಟ್ ಟೈಮ್ ಆಗುತ್ತೆ. ಸೊ ಒಂಥರ ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ತುಂಬಾ ಪೀಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಯಾವುದೇ ಡಿಸ್ಟರ್ಬ್ ಇರೋಲ್ಲ, ಒಂಥರ ಮನಸ್ಸಿಗೂ ಕೂಡ ತುಂಬಾ ಸಮಾಧಾನ ಅನಿಸುತ್ತೆ. ಅದೇನೋ ದೇವ್ರ ಪೂಜೆ ಮಾಡಿದ್ರೇ ಒಂಥರ ಮನಸ್ಸಿಗೆ ಸಮಾಧಾನ. ಸೊ ಅವತ್ತಿನ ದಿನ ಅಂತೂ ನಂಗೆ ತುಂಬಾ ಖುಷಿ ಆಯಿತು. ಸೊ ಬೇಗನೆ ಎದ್ದು ಕೆಲಸ ಎಲ್ಲ ಕಮ್ಮಿ ಮಾಡಿಕೊಂಡು, ಹಾಗೆ ದೇವ್ರ ಪೂಜೆ ಮಾಡಿಕೊಂಡು, ಮಕ್ಕಳಿಗೂ ಕೂಡ ಟಿಫನ್ ಎಲ್ಲ ಮಾಡೋದಿದೆಯಲ್ಲ ತುಂಬಾ ಹೆವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಫುಲ್ ಗಡಿಬಿಡಿ, ಟೈಮ್ ಓಡ್ತಾನೆ ಇರುತ್ತೆ. ಸೊ ಬೇಗ ಟೈಮ್ ಇದಕ್ಕೆ ನಾವು ಕೂಡ ಮಕ್ಳಿಗೆ ಸ್ಕೂಲಿಗೆ ಕಳಿಸೋದ್ರಿಂದ ತಿಂಡಿ ಎಲ್ಲ ಬೇಗನೆ ಇನ್ ಟೈಮ್ ಆಗಬೇಕು.
ಸೊ ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಗಲೇ 7:30 ಆಗೇ ಬಿಟ್ಟಿತ್ತು. ಸೊ ಇನ್ನೇನು ದೇವ್ರ ಪ್ರಸಾದಕ್ಕೆ ಕೇಸರಿಬಾತ್ ಮಾಡೋಣ ಅಂದ್ಕೊಂಡಿದ್ದೆ, ಅದು ಟೈಮ್ ಆಗಲಿಲ್ಲ. ಮಕ್ಕಳನ್ನ ಕಳಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಮಾಡಿದ್ರೆ ಆಯಿತು ಅಂತ ಅದೊಂದನ್ನು ಹಾಗೆ ಪೆಂಡಿಂಗ್ ಇಟ್ಟಿದೆ. ಸೊ ಹಾಗೆ ಪೂಜೆ ಮಾಡಬಾರ್ದಲ್ಲ ಅಂತ ದೇವರಿಗೆ ಬಾಳೆಹಣ್ಣು ಕೂಡ ನೈವೇದ್ಯ ಮಾಡಿಕೊಂಡು ಹಾಗೆ ಊದಿನ ಕಡ್ಡಿ ಎಲ್ಲ ಬೆಳ್ಕೊಂಡು ನಂತರ ಮಂಗಳಾರತಿ ಎಲ್ಲ ಮಾಡಿಕೊಂಡೆ. ಸೊ ಬೆಳಗ್ಗೆನೇ ಪೂಜೆ ಮಾಡಿದಾಗ ಮನೆಯೆಲ್ಲ ಅಂತ ತುಂಬಾ ಪಾಸಿಟಿವ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಅನಿಸುತ್ತೆ ಮನಸ್ಸಿಗೆ. ಸೊ ಮಕ್ಕಳಿಗೂ ಕೂಡ ಅಂತ ತುಂಬಾ ಖುಷಿಯಾಗಿರುತ್ತೆ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮಂಗಳಾರತಿ ಎಲ್ಲ ಹಾಕಿ ಆನಂತರ ಧೂಪನೆಲ್ಲ ಹಾಕಿ ಫೈನಲಿ ಪೂಜೆನೆಲ್ಲ ಮುಗಿಸ್ಕೊಂಡೆ. ಇದಾಗಿತ್ತು ನನ್ನ ಇವತ್ತಿನ ಬೆಳಗ್ಗೆನ ಪೂಜೆ ವ್ಲಾಗು. ಸೊ ಆನಂತರ ಇನ್ನೇನು ಮಕ್ಕಳಿಗೆ ಬೇಗ ಬೇಗ ತಿಂಡಿ ಎಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ. ಸೊ ಹಾಗೆ ಇಲ್ಲಿ ದೋಸೆಗೆ ನೈಟೇ ರುಬ್ಬಿಟ್ಟಿದ್ದೆ. ಸೊ ದೋಸೆ ಹಿಟ್ಟು ಒದಗಿದೆಯೋ ಇಲ್ಲೋ ಅನ್ನೋದು ಬೆಳಗ್ಗೆ ಒಮ್ಮೆ ಬಂದು ಚೆಕ್ ಮಾಡೋದಾಗಲೇ ಒಂಥರ ಮನಸ್ಸಿಗೆ ಸಮಾಧಾನ ಆಗಿರುತ್ತೆ. ದೋಸೆ ಹಿಟ್ಟು ಫುಲ್ ಹುಬ್ಬಿದ್ರೆ ಅದು ಅವತ್ತಿನ ದೋಸೆ ಹಾಕಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಇಲ್ಲಿ ದೋಸೆ ಹಿಟ್ಟು ಕೂಡ ತುಂಬ ಚೆನ್ನಾಗೇ ಹುಬ್ಬಿತ್ತು, ಅಂದರೆ ಉದುಕ್ ಬಂದಿತ್ತು. ಸೊ ಹಾಗೆ ದೋಸೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡೆ. ಸೊ ನಾನು ಇಲ್ಲಿ ಅದಕ್ಕೆ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಚಿರೋಟಿ ರವೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ದೋಸೆ ಬ್ಯಾಟರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಈ ಕಡೆ ಚಟ್ನಿಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಎಲ್ಲ ಅದು ಮಕ್ಕಳಿಗೆ ಟಿಫನ್ ಕೊಡೋದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯಿತು. ಸೊ ಫೈನಲಿ ಮಕ್ಕಳಿಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅವರಿಗೆ ಸ್ಕೂಲಿಗೆ ಕಳಿಸ್ದೆ. ಸೊ ಆ ನಂತರ ಅವರಿಗೆಲ್ಲ ಸ್ಕೂಲಿಗೆ ಕಳಿಸಿದ್ಮೇಲೆ ದೇವರಿಗೆ ಪ್ರಸಾದ ಮಾಡೋದಿತ್ತಲ್ಲ, ಸೊ ಅದನ್ನು ಕೂಡ ಕೇಸರಿಬಾತನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇಲ್ಲಿ ಯಾವುದೇ ಫ್ಲೇವರ್ ಹಾಕೋದು ಬೇಡ ಅಂತ ಮನೇಲಿ ಬಾಳೆಹಣ್ಣು ಇದ್ದಿದ್ದರಿಂದ ಬನಾನಾ ಕೇಸರಿಬಾತೆ ಮಾಡೋಣ ಅಂತ ಇದು ಮಾಡಿಕೊಂಡೆ. ಸೊ ಇಲ್ಲಿ ನಾನು ಒಂದು ಪಾತ್ರೆಗೆ ತುಪ್ಪ ಹಾಕಿ ಬಾಳೆಹಣ್ಣು ಹಣ್ಣಾಗಿರೋದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಫುಲ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅದು ಘಮ ಬರ್ತಿರುವಾಗ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಆ ನಂತರ ಅದಕ್ಕೆ ಇಲ್ಲಿ ನಾವು 1 ಕಪ್ ರವೆಗೆ 3 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ 3 ಕಪ್ ಹಾಕ್ಕೊಂಡು ಅದು ಬಾಯ್ಲ್ ಆದಮೇಲೆ ತುಪ್ಪದಲ್ಲಿ ಹುರಿದಿರುವಂಥ ರವೆನ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಗೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು 1 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ಸೊ 1 ಬೌಲ್ ಸಕ್ಕರೆ ಹಾಕಿ ಅದು ಕೂಡ ಫುಲ್ ಕಂಪ್ಲೀಟ್ ಕರಗಿದ್ಮೇಲೆ ತುಪ್ಪದಲ್ಲಿರುವ ಕರೆದಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ಫೈನಲಿ ದೇವರಿಗೆ ನೈವೇದ್ಯ ಮಾಡಿದೆ. ಸೊ ಬೆಳಗ್ಗೆನೇ ಪ್ರಸಾದ ಮಾಡಲಿಕ್ಕೆ ಟೈಮ್ ಆಗದೇ ಇದ್ದಿದ್ದರಿಂದ ನಿಧಾನಕ್ಕೆ ದೇವರಿಗೆ ಪ್ರಸಾದ ಮಾಡಿ ಫಸ್ಟ್ ನೈವೇದ್ಯ ಮಾಡಿಕೊಂಡು ಆನಂತರ ದೇವಸ್ಥಾನಕ್ಕೆ ಇಲ್ಲಿ ಮನೆ ಹತ್ರನೇ ಚೌಡಮ್ಮ ಟೆಂಪಲ್ ಇತ್ತು. ಸೊ ಇಲ್ಲಿ ನಾನು ಮಂಗಳಾರತಿ ಆಗ್ತಾಯಿತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಬಂದು ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಆನಂತರ ಮನೆಗೆ ಬಂದಾಗಿ ತಿಂಡಿ ಎಲ್ಲ ನಾನು ತಿಂದ್ಕೊಂಡು ಮಕ್ಕಳು ಲಂಚ್ ಬಾಕ್ಸ್ ಬಿಟ್ಟೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಅವರಿಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ನೆಲ್ಲ ತೊಗೊಬಂದು ಸೊ ಮಗಳು ಬರೋ ತನಕ ವೆಯ್ಟ್ ಮಾಡಿದೆ. ಅವರಿಗೆ ಇಲ್ಲಿ ಲಾಸ್ಟ್ ಗೇಮ್ಸ್ ಪೀರಿಯಡ್ ಇದ್ದಿದ್ದರಿಂದ ಅವರು ಆಟ ಆಡಿ ಲಂಚ್ ಬ್ಯಾಗ್ ಕೊಡ್ತೀಯಾ ಏನಂತ ಸರಿ ಬಾಯ್ ಫ್ರೆಂಡ್ಸ್. ನಾಳೆ ನನ್ನ ಮಗಳ ಸ್ಕೂಲಲ್ಲಿ ಫ್ಲವರ್ ಅರೇಂಜ್ಮೆಂಟ್ ಕಾಂಪಿಟೇಷನ್ ಇದೆ ಅಂತ, ಅದಕ್ಕೋಸ್ಕರ ಡಿಫ್ರೆಂಟಾಗಿ ಏನಾದರೂ ಫ್ಲವರ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮೆಕ್ಕೆಜೋಳದ ಲೀಫ್ ಅಂದರೆ ಮೆಕ್ಕೆಜೋಳದ ತೆನೆ ಮೇಲಿನ ಸಿಪ್ಪೆ ಬರುತ್ತಲ್ಲ ಅದರಿಂದ ಫ್ಲವರ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಫ್ಲವರ್ ಎಲ್ಲ ಅವ್ರಿಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀವಿ. ಈ ರೀತಿ ಅದನ್ನು ಬೊಕ್ಕೆ ಮಾಡಿ ಈ ರೀತಿ ಮಾಡೋದಕ್ಕೆ ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನ ಫ್ಲವರ್ ಅವಳೇ ಇವಾಗ ಒಂದು ಮಾಡಿ ತೋರಿಸ್ಕೊಳ್ತಾ ಇದ್ದೀವಿ. ಒಂದು ಮೆಕ್ಕೆಜೋಳದ ಸಿಪ್ಪೆ ಇದನ್ನೆಲ್ಲ ನೀಟಾಗಿ ಈ ಶೇಪಿಗೆ ಕಟ್ ಮಾಡಿಕೊಂಡು 20 ಪೆಟಲ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸೊ ಇಲ್ಲೀಗ ನೀಟಾಗಿ ಲೆವೆಲ್ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಲೆವೆಲ್ನ ಕಟ್ ಮಾಡಿಕೊಂಡು ಎರಡೂ ಕಡೆನೂ ಲೆವೆಲ್ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಈ ರೀತಿ ಇದಾಗುತ್ತೆ. ಇವಾಗ ಒಂದು ಫ್ಲವರಿಗೆ 20 ಪೆಟಲ್ಸ್ ಹಾಕಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ ಫ್ಲವರ್. ಸೊ ಇದನ್ನ ಇವಾಗ ಹಿಂಗೆ ನಾಟ್ ಮಾಡಿಕೊಂಡ್ರೆ ಫ್ಲವರ್ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ. ಸೊ ಇದನ್ನ ಇವಾಗ ಈ ಥರ ದಾರ ತಗೊಂಡು ಅದು ಪೆಟಲ್ಸ್ ಬಿಚ್ಚಬಾರ್ದು ಅಂತ ಮನಿ ಆರೆಂಜ್ ದಾರ ಇಟ್ಕೊಂಡಿದ್ರೆ ಇಲ್ಲಿ ರೆಡ್ ಕಾಣಿಸ್ತೈತೆ ನಮ್ಮ. ಸೊ ಇಲ್ಲಿ ನಾವು ಫ್ಲವರ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತೀರ. ನನ್ನ ಮಗ ಇವಿ ಕೊಡ್ತಾ ಇದ್ದಾನೆ, ಬಂದು ಮಾತಾಡ್ಸೋದು ಎಲ್ಲ. ಇಷ್ಟು ಪೆಟಲ್ಸನ್ನು ಕಟ್ ಮಾಡಿ ನಾಳೆ ಅವಳಿಗೆ ಅದನ್ನ ಫ್ಲವರ್ ಅರೇಂಜ್ಮೆಂಟ್ ಕಾಂಪಿಟೇಷನ್ ಇರೋದ್ರಿಂದ ಇದನ್ನ ಫುಲ್ ಇವಾಗ ಈ ರೀತಿ ಪೆಟಲ್ಸನ್ನ ಎಲ್ಲ ಕಟ್ ಮಾಡಿ ಜೋಡಿಸ್ಕೊಟ್ರೆ 1 ಅವರಲ್ಲಿ ಅವ್ರ ಫ್ಲವರ್ ಇಂದೆಲ್ಲ ಕಂಪ್ಲೀಟ್ ಡೆಕೋರೇಷನ್ ಮಾಡಿ ಅದನ್ನ ಬೊಕ್ಕೆ ರೀತಿ ಮಾಡಿ ಫ್ಲವರ್ ಅರೇಂಜ್ಮೆಂಟ್
ಕಾಂಪಿಟೇಷನ್ ಇರೋದ್ರಿಂದ ನಾಳೆ ಫ್ಲವರ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಒರಿಜಿನಲ್ ಫ್ಲವರ್ ಆದರೆ ತೊಗೊಂಡು ಹೋಗ್ಬೋದು, ಇಲ್ಲ ಈ ರೀತಿ ಹ್ಯಾಂಡ್ಮೇಡ್ ಫ್ಲವರ್ ಆದರೆ ತೊಗೋಬೋದು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಈ ರೀತಿ ಒಂದು ಕ್ರಿಯೇಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು ಮೆಕ್ಕೆಜೋಳದ ತೆನೆಯಿಂದ ಫ್ಲವರ್ ಮಾಡೋದು ಹೇಳ್ಕೊಡ್ತಾ ಇದೀವಿ ಮಗಳಿಗೆ. ಇದನ್ನು ನಾಳೆ ಕಾಂಪಿಟೇಷನ್ ಮಾಡಲಿಕ್ಕೆ. ಸೊ ಅದಕ್ಕೆ ಬೊಕ್ಕೆ ಮಾಡಲಿಕ್ಕೆ ಈ ಥರ ರೆಡ್ ಕಲರ್ ಡ್ರಾಯಿಂಗ್ ಶೀಟ್ ತಂದಿದ್ದೀವಿ. ಇದರಲ್ಲಿ ಬೊಕ್ಕೆ ಮಾಡಿ ಫ್ಲವರ್ಸ್ನೆಲ್ಲ ಇದರೊಳಗಿಟ್ಟು ಈ ಥರ ಪಾಟಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಲುಕ್ಕು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಫುಲ್ ತಯಾರಿ ಮಾಡ್ಕೊಳ್ತಾಳೆ. ತಯಾರಿ ಮಾಡ್ಕೊಂಡ್ಮೇಲೆ ಒಮ್ಮೆ ನಿಮ್ಗೆ ತೋರಿಸ್ತೀನಿ. ಇದು ಫ್ಲವರ್ ಮಾಡಿರೋದೆಲ್ಲ ರಿಮೂವ್ ಮಾಡಬೇಕು. ಈಗ ರಿಮೂವ್ ಮಾಡಿ ಈ ರೀತಿ ಪೆಟಲ್ಸ್ನ ತಗೊಂಡು ಹೋಗ್ಬೇಕು. ಪೆಟಲ್ಸ್ ತೊಗೊಂಡೋಗಿ ಅಲ್ಲೇ ಫ್ಲವರ್ನ ಮಾಡಿ ಇದರೊಳಗೆ ಹಾಕಿ ಅವರು ಜಡ್ಜಸ್ಗೆ ಪ್ರೆಸೆಂಟ್ ಮಾಡಬೇಕು. ಸೊ ನೋಡೋಣ ಬನ್ನಿ. ಸೊ ಫೈನಲಿ ಫ್ಲವರಿಂದೆಲ್ಲ ರೆಡಿ ಮಾಡ್ಕೊಂಡ್ವಿ. ಈ ಕಡೆ ಮಗಳು ಕೂಡ ಅದನ್ನು ವೇಸ್ಟ್ನೆಲ್ಲ ತುಂಬ್ತಾಯಿದ್ರು. ಸೊ ಫೈನಲ್ ಲುಕ್ಕು ಈ ಥರ ಇದೆ. ಇದು ಕೆಳಗಡೆ ವಾಸಿಗೆ ಈ ಥರ ಅದನ್ನು ಫ್ಲವರ್ ಬೊಕ್ಕೆ ಥರ ಮಾಡಿಕೊಟ್ಟು, ಸೊ ಒಳಗಡೆ ಸ್ವಲ್ಪ ಅದನ್ನು ಕಾರ್ನಿಂದ ಕೂಡ ವೇಸ್ಟೇಜ್ ಇಟ್ಟು ಈ ರೀತಿ ಅವಳಿಗೆ ಈಸಿ ಆಗಲಿ ಅಂತ ಪೆಟಲ್ಸ್ನೆಲ್ಲ ಜೋಡಿಸಿ ಅದಕ್ಕೆ ಟ್ಯಾಗ್ ಮಾಡಿಕೊಟ್ಟಿದ್ದೀನಿ. ಸೊ ಈ ರೀತಿ ನೇಮ್ನೆಲ್ಲ ಇದು ಮಾಡಿಕೊಟ್ಟಿದ್ದೀನಿ. ನನ್ನ ಮಗಳು ಸ್ಕೂಲಲ್ಲಿ ಫ್ಲವರ್ ಅರೇಂಜ್ಮೆಂಟ್ ಕಾಂಪಿಟೇಷನ್ ಇರೋದ್ರಿಂದ ಇಷ್ಟೆಲ್ಲ ತಯಾರಿ ನಡೆಸ್ಕೊಂಡ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.